ನಮಸ್ಕಾರ ಸ್ನೇಹಿತರೆ, ಸಿನಿಮಾ ವಿಜಯ್ಗೆ ಸ್ವಾಗತ. ಇವತ್ತು ನಾವು ಧನುಷ್ ಅವರ ಹೊಸ ಸಿನಿಮಾ ಕರಾ ಬಗ್ಗೆ ಮಾತಾಡೋಣ. ಸಿನಿಮಾ ಹೇಗಿದೆ ಅಂತ ಅಂದ್ರೆ ನೋಡೋಕೆ ಬೋರ್ ಆಗಲ್ಲ. ಕೆಲವೊಂದು ಜಾಗದಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಆದರೆ ಸಿನಿಮಾ ಮುಗಿದ್ಮೇಲೆ ವಾವ್ ಅನ್ನೋ ಫೀಲಿಂಗ್ಸ್ ಬರೋದಿಲ್ಲ. ಕತೆ ಶುರು ಆಗೋದು ಕರುಪ್ಪು ಸ್ವಾಮಿ ಅನ್ನೋ ಪಾತ್ರದಿಂದ. ಇವನು ಒಬ್ಬ ಕಳ್ಳ. ಆದ್ರೆ ನಾವು ನೋಡಿರೋ ಮಾಸ್ ಸಿನಿಮಾಗಳ ಹೀರೋ ತರ ಒಳ್ಳೆಯವನಲ್ಲ. ತನ್ನ ಜೀವನ, ತನ್ನ ಕೆಲಸ, ತನ್ನ ಹಣ ಅಷ್ಟೇ ಅವನಿಗೆ ಮುಖ್ಯ. ಯಾರ ಸಮಸ್ಯೆಗಳಿಗೂ ತಲೆ ಕೆಡಿಸ್ಕೊಳ್ಳುವಂತ ವ್ಯಕ್ತಿ ಇವನಲ್ಲ. ಧನುಷ್ ಅವರು ಈ ಪಾತ್ರದಲ್ಲಿ ತುಂಬಾನೇ ಕಂಫರ್ಟಬಲ್ ಆಗಿ ಕಾಣಿಸ್ತಾರೆ. ಮೊದಲ ಸೀನಿಂದಲೇ ಆ ಪಾತ್ರಕ್ಕೆ ಅವರು ಸೆಟ್ ಆಗ್ಬಿಡ್ತಾರೆ. ಆಬ್ವಿಯಸ್ಲಿ ಅವ್ರ ಆಕ್ಟಿಂಗ್ ಬಗ್ಗೆ ಎರಡು ಮಾತಿಲ್ಲ. 90s ಅಲ್ಲಿ ನಡೆಯುವಂತ ಕತೆ ಇದು. ಆ ಸಮಯದಲ್ಲಿ ರೈತರ ಸಾಲದ ಸಮಸ್ಯೆ, ಡೀಸೆಲ್ ಬೆಲೆ ಏರಿಕೆ ಇವೆಲ್ಲದ್ರಿಂದ ತುಂಬಾ ಕಷ್ಟದಲ್ಲಿರ್ತಾರೆ. ಇದೇ ಸಮಯದಲ್ಲಿ ಕರುಪ್ಪು ಸ್ವಾಮಿ ಮತ್ತೆ ಆ ಊರಿಗೆ ಬರ್ತಾನೆ. ಅಲ್ಲಿ ಸಿನಿಮಾ ಒಂದು ಇಂಟ್ರೆಸ್ಟಿಂಗ್ ಟ್ರ್ಯಾಕ್ ನ ಹಿಡಿಯುತ್ತೆ. ಜಯರಾಮ್ ಅವರ ಪಾತ್ರ ನೋಡಿದಾಗ ಮೊದಲು ಸಾಮಾನ್ಯ ವಿಲನ್ ಅಂತೆ ಅನ್ಸುತ್ತೆ. ಆದ್ರೆ ನಿಧಾನವಾಗಿ ಅವನ ಪ್ಲಾನ್ ಏನು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಅದೇ ರೀತಿ ಸೂರಜ್ ಅವರ DSP ಪಾತ್ರ ಕೂಡ ಚೆನ್ನಾಗಿದೆ. ರಿಟೈರ್ಮೆಂಟ್ ಗಿಂತ ಮುಂಚೆ ಒಂದ್ ದೊಡ್ಡ ಕೇಸ್ನ ಸಾಲ್ವ್ ಮಾಡಬೇಕು ಅನ್ನೋದು ಅವನ ಆಸೆ. ಕರುಪ್ಪು ಸ್ವಾಮಿಯನ್ನ ಹಿಡಿಯೋದೇ ಅವನ ಗುರಿಯಾಗಿರುತ್ತೆ. ಇಲ್ಲಿಯವರೆಗೂ ಸಿನಿಮಾ ಚೆನ್ನಾಗಿ ಹೋಗ್ತಿರುತ್ತೆ. ಆದ್ರೆ ಸಮಸ್ಯೆ ಏನಪ್ಪಾ ಅಂತಂದ್ರೆ ಇಷ್ಟೊಂದು ಚೆನ್ನಾಗಿ ಬಿಲ್ಡ್ ಮಾಡಿದ ಪಾತ್ರಗಳನ್ನ ಸಿನಿಮಾ ನಂತರ ಸರಿಯಾಗಿ ಬಳಸ್ಕೊಳ್ಳೋದೇ ಇಲ್ಲ. ಕರುಪ್ಪು ಸ್ವಾಮಿ ಒಬ್ಬ ಸ್ವಾರ್ಥಿ ಮನುಷ್ಯನಿಂದ ಜನರಿಗಾಗಿ ಹೋರಾಡೋ ವ್ಯಕ್ತಿಯಾಗಿ ಬದಲಾಗ್ತಾನೆ. ಆದ್ರೆ ಆ ಬದಲಾವಣೆ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿ ತೋರಿಸಬಹುದಾಗಿತ್ತು. ಯಾಕಂದ್ರೆ ಅವನು ಯಾಕೆ ಮನೆ ಬಿಟ್ಟ, ತಂದೆಯ ಜೊತೆ ಏನಾಯ್ತು, ಅವನಿಗೆ ಯಾವ ಪಶ್ಚಾತ್ತಾಪ ಕಾಡ್ತಿತ್ತು ಅನ್ನೋ ವಿಷಯಗಳನ್ನ ಸಿನಿಮಾದಲ್ಲಿ ಎಕ್ಸ್ಪ್ಲೋರೇ ಮಾಡಿಲ್ಲ. ಇದರಿಂದ ಕೆಲವೊಂದು ಎಮೋಷನಲ್ ಸೀನ್ಸ್ ಗಳಲ್ಲಿ ಆಡಿಯನ್ಸ್ ಆಗಿ ನಾವು ಡಿಸ್ಕನೆಕ್ಟ್ ಆಗ್ತಾ ಹೋಗ್ತೀವಿ. ಕರುಪ್ಪು ಸ್ವಾಮಿಯ ತಂದೆ ಸಾಯೋ ಸೀನ್ ಇರ್ಬೋದು, ಫ್ಯಾಮಿಲಿ ಎಮೋಷನ್ಸ್ ಇರ್ಬೋದು, ಇವೆಲ್ಲ ನಮ್ಮನ್ನ ಟಚ್ ಮಾಡಬೇಕು. ಆದ್ರೆ ಅಷ್ಟು ಡೀಪ್ ಆಗಿ ಕನೆಕ್ಟ್ ಆಗೋದೇ ಇಲ್ಲ. ಧನುಷ್ ಅವರ ಸ್ಕ್ರೀನ್ ಪ್ರೆಸೆನ್ಸ್, ಬಾಡಿ ಲ್ಯಾಂಗ್ವೇಜ್, ಡೈಲಾಗ್ ಡೆಲಿವರಿ ಎಲ್ಲವೂ ಚೆನ್ನಾಗಿತ್ತು. ಇಡೀ ಸಿನಿಮಾ ಅವರ ಹೆಗ್ಲ ಮೇಲೆ ಕ್ಯಾರಿ ಆಗಿದೆ. ಟೆಕ್ನಿಕಲ್ ಆಗಿ ಕೂಡ ಸಿನಿಮಾ ಚೆನ್ನಾಗಿದೆ. ತೇನಿ ಈಶ್ವರ್ ಅವರ ಕ್ಯಾಮರಾ ವರ್ಕ್ ಚೆನ್ನಾಗಿತ್ತು. ವಿಲೇಜ್ ಬ್ಯಾಕ್ ಡ್ರಾಪು, ಆ ಬ್ಯಾಂಕ್ಸ್ಗಳು ಇವೆಲ್ಲವೂ ತುಂಬಾ ನ್ಯಾಚುರಲ್ ಆಗಿ ಕಾಣಿಸ್ತವೆ. GV ಪ್ರಕಾಶ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಕೆಲವು ಕಡೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಎಸ್ಪೆಷಲಿ ಇಂಟರ್ವಲ್ ಬ್ಲಾಕ್ ನಲ್ಲಿ ಬರುವಂತ ಆ ಬ್ಯಾಂಕ್ ರಾಬರಿ ಸೀನ್ ನಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಇನ್ಫ್ಯಾಕ್ಟ್ ಇಂಟರ್ವಲ್ ಬ್ಲಾಕ್ ನಲ್ಲಿ ಸಿನಿಮಾ ಬೇರೆ ಲೆವೆಲ್ಗೆ ಹೋಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಬಟ್ ಸೆಕೆಂಡ್ ಹಾಫ್ ನಲ್ಲಿ ಮತ್ತೆ ಸಿನಿಮಾ ಸೇಫ್ ಗೇಮ್ ನ ಹಿಡಿಯುತ್ತೆ. ಫಸ್ಟ್ ಹಾಫ್ ನಲ್ಲಿ ಇದ್ದಂತಹ ಆ ಗ್ರೇ ಕ್ಯಾರೆಕ್ಟರ್ಸ್, ಕಾಂಪ್ಲೆಕ್ಸ್ ಎಮೋಷನ್ಸ್ ಎಲ್ಲವೂ ಕಡಿಮೆ ಆಗೋಗುತ್ತೆ. ಸಿನಿಮಾದಲ್ಲಿ ಇದೇ ನನಗೆ ದೊಡ್ಡ ಮೈನಸ್ ಅಂತ ಅನ್ಸಿದ್ದು. ಯಾಕಂದ್ರೆ ಈ ಕತೆಗೆ ಇನ್ನ ಜಾಸ್ತಿ ಪೊಟೆನ್ಶಿಯಲ್ ಇತ್ತು. ಓವರ್ ಆಗಿ ಹೇಳ್ಬೇಕಂತಂದ್ರೆ ಕರಾ ಒಂದು ಒಳ್ಳೆ ಸಿನಿಮಾ ನೋಡ್ಬಹುದು. ಧನುಷ್ ಅವರ ಫ್ಯಾನ್ಸ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಆದ್ರೆ ಅಸುರನ್ ಅಥವಾ ಕರ್ಣನ್ ಸಿನಿಮಾ ರೀತಿ ಈ ಸಿನಿಮಾ ಇಂಪ್ಯಾಕ್ಟ್ ಬೀಳೋದಿಲ್ಲ. ಓವರ್ ಆಗಿ ಹೇಳ್ಬೇಕು ಅಂತಂದ್ರೆ ಇದೊಂದು ಆವರೇಜ್ ಸಿನಿಮಾ. ಸೊ ನೀವೇನಾದ್ರೂ ಈ ಸಿನಿಮಾನ ಆಲ್ರೆಡಿ ನೋಡಿದ್ರೆ ಹೇಗೆ ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿಲ್ಲ ಅಂತಂದ್ರೆ ನೆಟ್ಫ್ಲಿಕ್ಸ್ ನಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲೇ ಅವೈಲೇಬಲ್ ಇದೆ, ಹೋಗಿ ನೋಡಿ ಅಂತ ಹೇಳ್ತೀನಿ. ಸೊ ವಿಡಿಯೋನ ಮುಗಿಸುವಂತ ಸಮಯ ಆಯ್ತು. ಮುಂದಿನ ವಿಡಿಯೋದಲ್ಲೇ ಸಿಗೋಣ ಅಂತ ಹೇಳ್ತಾ ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ.